ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಬನ್ನಿ, ನಾವಿವತ್ತು ಹೆಸರು ಕಾಳು ಬಳಸ್ಕೊಂಡು ರುಚಿಯಾಗಿ ಹೆಸರು ಕಾಳು ಉಸ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಚಪಾತಿ ಮತ್ತು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ನಾವಿಲ್ಲಿ ಚಪಾತಿ ಇಟ್ಕೊಂಡಿದ್ದೀವಿ ಬ್ಯಾಟಿಂಗ್ ಮಾಡೋದಕ್ಕೆ. ತುಂಬ ಸಿಂಪಲ್ ರೆಸಿಪಿ. ಬನ್ನಿ, ಒಂದು ರೌಂಡ್ ಹಾಕ್ಕೊಂಡು ಬಂದ್ಬಿಡೋಣ. ಮೊದಲಿಗೆ ಒಂದು ಜಾರ್ಗೆ ಒಂದು 5ರಿಂದ 6 ಮೆಣಸಿನ್ಕಾಯಿನ ಈ ಥರ ಅರ್ಧ ಕಟ್ ಮಾಡಿ ಹಾಕ್ಕೊಳ್ಬೇಕು. ಖಾರ ಜಾಸ್ತಿ ಬೇಕು ಅಂತಂದರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ರುಬ್ಬೇಕಾದ್ರೆ ಇದ್ರ ಜೊತೆಗೆ ಹಾಕೊಂಬಿಡಿ. ಈಗ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕು. ತೀರಾ ಫೈನ್ ಪೇಸ್ಟ್ ಎಲ್ಲ ಮಾಡೋದು ಬೇಕಾಗಿಲ್ಲ. ನೀರು ಕೂಡ ಜಾಸ್ತಿ ಸೇರ್ಸೋಕೆ ಹೋಗ್ಬೇಡಿ. ಅದು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ ಒಂದು 3ರಿಂದ 4 ಮೀಡಿಯಮ್ ಸೈಜ್ ಆನಿಯನ್ನ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋಬೇಕು. ಆನಿಯನ್ ಇದ್ರೇ ನಿಮಗೆ ಸ್ವಲ್ಪ ಗ್ರೇವಿ ಥರ ಬರೋದು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಆನಿಯನ್ ಆ್ಯಡ್ ಮಾಡೋದ್ರಲ್ಲಿ ಕಂಜೂಸು ಮಾಡಬೇಡಿ. ಸೊ ಆನಿಯನ್ ಕಟ್ ಮಾಡಿದ ನಂತರ 1 ಸ್ಪೂನ್ ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಮೆಂತ್ಯನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಡ್ರೈ ರೋಸ್ಟ್ ಏನಕ್ಕೆ ಮಾಡ್ತೀವಿ ಅಂತಂದರೆ, ನೀವು ನೆಕ್ಸ್ಟ್ ಇದನ್ನು ಪುಡಿ ಮಾಡಬೇಕಾಗುತ್ತೆ. ಒಂದು ಪೌಡ್ರ್ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ಇದೆರಡನ್ನು. ಸೊ ಆ ಪುಡಿ ಮಾಡೋಕ್ಕೂ ಮುಂಚೆ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ, ಅಂದರೆ ತೀರಾ ಹೊಗೆ ಆಡೋಂಗೆಲ್ಲ ಬಿಸಿ ಮಾಡಬೇಡಿ. ಒಂದು ಸ್ವಲ್ಪ ಹೊತ್ತು, ಮ್ಯಾಕ್ಸಿಮಮ್ 1 ನಿಮಿಷ ಈ ಥರ ಬಿಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡ್ರೆ ನಿಮಗೆ ಬೇಗ ಪುಡಿ ಆಗುತ್ತೆ ಮತ್ತು ತುಂಬ ಫೈನಾಗಿ ಪೌಡ್ರ್ ಆಗುತ್ತಿದೆ. ಈಗ ನೋಡಿ, ನಾನು ಇದನ್ನು ಕುಟ್ಟಾಣಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ 1-2 ರೌಂಡ್ ಸ್ವಲ್ಪ ಪ್ರೆಷರ್ ಕೊಟ್ಟಿಂಗ್ ಆಡಿಸ್ಬಿಟ್ರೆ ನೀಟಾಗಿ ಪೌಡ್ರ್ ಥರ ರೆಡಿ ಆಗಿಬಿಡುತ್ತೆ. ನೋಡಿ, ಎಷ್ಟಾದರೆ ಸಾಕು. ಈಗ ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು 3ರಿಂದ 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ಬಿಸಿ ಆಗಕ್ಕೆ ವೆಯ್ಟ್ ಮಾಡಬೇಕು. ಎಣ್ಣೆ ನೀಟಾಗಿ ಕಾಯಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಕಟ್ ಮಾಡಿರ್ತಕ್ಕಂಥ ಆನಿಯನ್ ಸೇರಿಸ್ಕೊತಾ ಇದ್ದೀನಿ. ಆನಿಯನ್ನ ನೀವು ನೀಟಾಗಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ತೀರಾ ಗೋಲ್ಡನ್ ಬ್ರೌನ್ ಆಗೋದೇನು ಬೇಕಾಗಿಲ್ಲ. ಈರುಳ್ಳಿಲಿರ್ತಕ್ಕಂಥ ಹಸಿ ವಾಸನೆ ಹೋದರೆ ಸಾಕು. ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಆನಿಯನ್ ಫ್ರೈ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಆನಿಯನ್ ನೀಟಾಗಿ ಬೇಗ ಫ್ರೈ ಆಗುತ್ತೆ. ಆನಿಯನ್ ಈ ಥರ ಫ್ರೈ ಆದಮೇಲೆ ಕಟ್ ಮಾಡಿರ್ತಕ್ಕಂಥ ಪುದೀನ ಸೇರಿಸ್ಕೊತಾ ಇದ್ದೀನಿ. ಇದನ್ನು 1 ನಿಮಿಷ ನೀಟಾಗಿ ಫ್ರೈ ಮಾಡಿ. ಸೊ ಇದಾದ ನಂತರ ಇದಕ್ಕೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಮಸಾಲಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು ಅಂದರೆ ಇದನ್ನು ಫ್ರೈ ಮಾಡಬೇಕು. ನಾನು ಇದೇ ಸ್ಟೇಜಲ್ಲಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಮಸಾಲ ಫ್ರೈ ಮಾಡ್ಬೇಕಾದ್ರೆ ನೀವು ಯಾವುದೇ ರೀತಿ ನೀರು ಬಳಸಬಾರ್ದು. ಮಸಾಲಾನ ಫಸ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 200 ಗ್ರಾಮಷ್ಟು ಹೆಸರು ಕಾಳನ್ನ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ನೆನೆಸಿಡೋದೆಲ್ಲ ಏನು ಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಹಾಕಬೇಕು ಅಂದರೆ, ನೀವು ಕುಕ್ಕರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀರ ಸೊ ಅದಷ್ಟು ಮುಳುಗಬೇಕು. ಅಷ್ಟು ನೀರು ಬಳಸಿದ್ರೆ ಸಾಕು. ನೀರು ಸ್ವಲ್ಪ ಜಾಸ್ತಿ ಆದರೆ ತೀರಾ ರನ್ನಿ ಆಗಿಬಿಡುತ್ತೆ ಗ್ರೇವಿ ಎಲ್ಲ. ಸೊ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು, ಉಪ್ಪೇನಾದರೂ ಕಮ್ಮಿ ಇತ್ತು ಅಂತಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು.
ನೀರನ್ನು ಅಷ್ಟೇ ನೀವು ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ತೀರಾ ರನ್ನಿ ಆಗಿಬಿಡುತ್ತೆ ಗ್ರೇವಿ ಎಲ್ಲ. ಸೊ ನೀರು ಆದಷ್ಟು ನೀವು ಕುಕ್ಕರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸು ಮುಳುಗೋ ಅಷ್ಟಿದ್ರೆ ಸಾಕು. ಫೈನಲ್ ಆಗಿ ಇದಕ್ಕೆ ಜಾರಲ್ಲೆಲ್ಲ ಮಸಾಲೆ ಏನು ಉಳಿದಿರುತ್ತೆ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಆ ಮಸಾಲೆನೆಲ್ಲ ನೀರಲ್ಲಿ ವಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೀವು ನೀರಲ್ಲಿ 1-2 ಬಾಯ್ಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ಇದಕ್ಕೆ 1 ಹಿಡಿಯಷ್ಟು ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ತುಂಬಾ ರುಚಿ ಕೊಡುತ್ತೆ ಇದಕ್ಕೆ. ಸೊ 1 ಹಿಡಿಯಷ್ಟು ಹಾಕಿದ್ರೆ ಸಾಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ತಿರ್ಗಾ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು ನೀರು. ಸೊ ನೀವು ನೀರಲ್ಲಿ ಬಾಯ್ಲ್ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಹೊಡಿಸ್ಬಿಟ್ರೆ ರುಚಿಯಾದ ಹೆಸರು ಕಾಳು ಉಸ್ಲಿ ರೆಡಿ. ಸೊ ನಾವಿದನ್ನು ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀವಿ. ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಈರುಳ್ಳಿ ಹಾಕಿ ಡೆಕೋರೇಷನ್ ಮಾಡ್ಕೊತೀವಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ರೆಸಿಪೀಸ್ ನೋಡೋದಕ್ಕೆ, ಮತ್ತು ನಮ್ಮ ಚಾನಲ್ ಬಗ್ಗೆ ಬೇರೆಯವ್ರಿಗೂ ತಿಳಿಸ್ಕೊಡಿ. ಧನ್ಯವಾದಗಳು.